ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ಮಂತ್ರಿಗಳ ಜಾಗ ಸಿಕ್ಕಾಕೋಬೇಕು ವಕ್ಫಲ್ಲಿ, MLAಗಳ ಜಾಗ ಸಿಕ್ಕಾಕೋಬೇಕು, ಆಗ ಇವರದ್ದು ಏನಿರುತ್ತೆ ಅಂತ ನೋಡಬೇಕು ಅಂತೇಳಿ. ಹಾಗೆ ಆಗಿದೆ. ಕರುನಾಡಲ್ಲಿ ವಕ್ಫ್ ದಂಗಲ್ ಧಗಧಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕರ ಆಸ್ತಿ ಮೇಲೂ ವಕ್ಫ್ ಕಣ್ಣು ಹಾಕಿದೆ. ಇದೀಗ ಅಖಾಡಕ್ಕೆ ಮಠಾಧೀಶರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ನಡುವೆ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಏನೋ ಮಾತಾಡ್ಬಿಟ್ಟ, ಅವನಿಗೆ ಫುಲ್ ಮಾಂಜ. ಸ್ಟೋರಿ ನೋಡಿ. ಅಟ್ಟಹಾಸ. ಕರುನಾಡಲ್ಲಿ ವಕ್ಫ್ ಅಕ್ಷರಶಃ ಅಟ್ಟಹಾಸ ಮೆರೆದಿದೆ. ಕಂಡ ಜಾಗಕ್ಕೆ ಬೇಲಿ ಹಾಕ್ತಿದೆ. ರೈತರ ಜಮೀನು, ಮನೆ, ಮಠ, ದೇವಸ್ಥಾನ, ಶಾಲೆಗಳ ಜಾಗವನ್ನ ನುಂಗಿ ನೀರು ಕುಡಿತಿದೆ. ಬಕಾಸುರ ವಿರುದ್ಧ ಆಕ್ರೋಶದ ಕಿಚ್ಚು ಧಗಧಗಿಸುತ್ತಿದೆ. ವಕ್ಫ್ ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮಾ. ಅನ್ಯ ಕೋಮಿನ ವ್ಯಕ್ತಿಯಿಂದ ಉದ್ದಟತನ. ಧಾರವಾಡದ ಕಲಘಟಕಿಯಲ್ಲಿ ಹಿಂದೂ ಕಾರ್ಯಕರ್ತರು, ರೈತರು ವಕ್ಫ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ವಕ್ಫ್ ಆಸ್ತಿ ನಿಮ್ಮಪ್ಪಂದ ಅಂತ ಪ್ರಶ್ನೆ ಮಾಡಿದ್ದಾನೆ. ರೊಚ್ಚಿಗೆದ್ದ ಕಾರ್ಯಕರ್ತರು ಸರಿಯಾಗಿ ಮಾಂಜು ಕೊಟ್ಟಿದ್ದಾರೆ. ದಂಗಲ್ಗೆ ಮಠಾಧೀಶರು ಎಂಟ್ರಿ. ಬಳ್ಳಾರಿಯಲ್ಲಿ ವಕ್ಫ್ ವಿರುದ್ಧ ಮಠಾಧೀಶರು ಸಮರ ಸಾರಿದ್ದಾರೆ. ಅಖಂಡ ಬಳ್ಳಾರಿ ಜಿಲ್ಲೆಯ ಮಠಾಧೀಶರ ಪರಿಷತ್ ಸಚಿವ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಕಾಂಗ್ರೆಸ್ ಕೇವಲ ಒಂದು ವರ್ಗದ ಮತ ಓಲೈಕೆಗಾಗಿ ಹೀಗೆ ಮಾಡ್ತಾ ಇದೆ. ಹಿಂದೂಗಳ ಮಠ ಮಂದಿರಗಳು ವಕ್ಫ್ ಆಸ್ತಿ ಮಾಡೋಕೆ ನಡೆಯುತ್ತಿರೋ ಹುನ್ನಾರವಿದು ಅಂತ ಕಿಡಿಕಾರಿದೆ. ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ. ಕಾಂಗ್ರೆಸ್ ಶಾಸಕರ ಆಸ್ತಿಯು ವಕ್ಫ್ ಪಾಲು. ರಾಯಚೂರಿನಲ್ಲಿ ಕಾಂಗ್ರೆಸ್ ಶಾಸಕರ ಭೂಮಿ ಮೇಲೂ ವಕ್ಫ್ ಕಣ್ಣು ಹಾಕಿದೆ. ಕೈ ಶಾಸಕರ ಆಸ್ತಿ ವಕ್ಫ್ ಪಾಲು. ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್, ಕಾಂಗ್ರೆಸ್ MLC ಶರಣಗೌಡ ಬಯ್ಯಾಪುರಗೆ ವಕ್ಫ್ ಬಿಸಿ ತಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದ 1 ಎಕರೆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ವಕ್ಫ್ ಆಸ್ತಿ ಅಂತ ದಾಖಲಾಗಿದೆ. ನೋಡಿದ್ರಲ್ಲ, ಈ ಬಕಾಸುರ ವಕ್ಫ್ ಕಾಂಗ್ರೆಸ್ ಶಾಸಕರ ಆಸ್ತಿಯನ್ನು ಬಿಡ್ತಿಲ್ಲ. ನಾಳೆ ನಿಮ್ಮ ಜಮೀನು, ಭೂಮಿ ಕೂಡ ವಕ್ಫ್ ಪಾಲಾದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಜೇಂದ್ರ ಅವರನ್ನು ತಮ್ಮ ಟೀಮಲ್ಲಿ ಇಟ್ಕೊಂಡಿದ್ದಾರೆ. ಇದು ಸದ್ಯಕ್ಕೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಹೋರಾಟ ಮಾಡಬೇಕಿತ್ತು ಇವರು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಹೇಗಾದರೂ ಮಾಡಿ ಹೆಡೆಮುರಿ ಕಟ್ಟಬಹುದಾಗಿತ್ತು ಕಾಂಗ್ರೆಸ್ ಪಾರ್ಟಿಯನ್ನು. ಆದರೆ ಮನೆಯೊಂದು 3 ಬಾಗಿಲಾಗಿದೆ BJP. ಯತ್ನಾಳ್, ರಮೇಶ್ ಜಾರಕಿಹೊಳಿ ಹೂಡಿರೋ ಅಸ್ತ್ರಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತ್ಯಸ್ತ್ರ ಹೂಡಿದ್ದಾರೆ. ಅವರೇನು ಮಾಡಿದ್ದಾರೆ, ನಾವೊಂದು ಪಾದಯಾತ್ರೆ ಮಾಡ್ತೀವಿ, ಈಗ ಮಾಡ್ತಾರಂತೆ ಇಲ್ಲಿಂದ ಬೀದರ್ನಿಂದ ಚಾಮರಾಜನಗರ. ಈ ಹಿಂದೆ ಒಂದು ಮಾಡ್ತೀನಿ ಅಂತ ಹೇಳೋದು, ಬಸವನ ಬಾಗೇವಾಡಿಯಿಂದ ಇಲ್ಲಿಗೆ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧ ಬಳ್ಳಾರಿಗೆ, ಅದಾಗಲೇ ಇಲ್ಲ. ಈಗ ಇವರು ರೆಡಿಯಾಗಿದ್ದಾರೆ, ನಾವು ಪಾದಯಾತ್ರೆ ಹೋಗ್ತೀವಿ ಅಂತ. ವಿಜೇಂದ್ರ ಸುಮ್ಮನೆ ಕೂರೋಕ್ಕಾಗಲ್ಲ, ರಾಜ್ಯಾಧ್ಯಕ್ಷ ಅವರು ಒಂದು ಟೀಮ್ ರೆಡಿ ಮಾಡಿದ್ದಾರೆ. ಇವರಿಬ್ಬರ ಈ ಯುದ್ಧ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಹೈಕಮಾಂಡ್ ಸುಮ್ಮನೆ ಬಿಟ್ಟುಬಿಟ್ಟಿದೆ. ನಿಮ್ಗೆ ಅಧಿಕಾರ ಹೆಂಗೂ ಇಲ್ಲ, ಅಧಿಕಾರಕ್ಕೆ ಸದ್ಯಕ್ಕೆ ಬರೋಕ್ಕೂ ಆಗಲ್ಲ, ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಶಾಂತಂ. ರಿಪೋರ್ಟ್. ಬೈ ಎಲೆಕ್ಷನ್ ಬೆನ್ನಲ್ಲೇ ಬಿಜೆಪಿ ಭಿನ್ನಮತ ಸ್ಫೋಟ. ಈಗಲಾದ್ರೂ ಎಂಟ್ರಿ ಕೊಡುತ್ತಾ ಹೈಕಮಾಂಡ್?
ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಬಿಜೆಪಿ ಭಿನ್ನಮತ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಳ್ಳುವ ಎಲ್ಲ ಲಕ್ಷಣ ಕಾಣಿಸ್ತಾ ಇವೆ. ವಕ್ಫ್ ವಿವಾದ ಮುಂದಿಟ್ಕೊಂಡು ಹೋರಾಟ ರೂಪಿಸಲು 2 ಬಣಗಳು ಘೋಷಣೆ ಮಾಡಿದ್ದು ಬಿಜೆಪಿಯ ಒಡಕು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಎಲ್ಲ ಹೈಕೋರ್ಟಿನ ನ್ಯಾಯವಾದಿಗಳದಾರಲ್ಲ, ಅವ್ರ ನೇತೃತ್ವದಲ್ಲಿ ಅವರು ಹೇಳ್ತಾರೆ ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲೇ 6,20,000 ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ 38 ಲಕ್ಷ ಎಕರೆ ಇಡೀ ದೇಶದಲ್ಲಿ. ಅದರಲ್ಲಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಇರ್ತಾರೆ ಅವರು ನಮ್ಮ ಪಕ್ಷದವರೇ ತಾನೆ. ಒಂದು ಪಾರ್ಟಿ 2 ಹೋರಾಟ. ಯತ್ನಾಳ್ ನೇತೃತ್ವದಲ್ಲಿ 10 ಮಂದಿಯ ತಂಡ ವಕ್ಫ್ ವಿಚಾರವಾಗಿ ಹೋರಾಟ ನಡೆಸಲಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇದು ಬಿಜೆಪಿಯಿಂದಲೇ ನಡೆಯುತ್ತಿರುವ ಹೋರಾಟ ಅಂತ ಯತ್ನಾಳ್ ಹೇಳ್ತಿದ್ರೆ, ಮತ್ತೊಂದು ಕಡೆ ವಿಜೇಂದ್ರ ವಕ್ಫ್ ಹೋರಾಟದ 3 ತಂಡ ರಚನೆ ಮಾಡಿದ್ದಾರೆ. ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ರಾಜ್ಯ ಬಿಜೆಪಿ ಬಂಡಾಯದ ಬಗ್ಗೆ ಹೈಕಮಾಂಡ್ ದಿವ್ಯ ಮೌನವು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಕೆಲವು ದಿನಗಳ ಹಿಂದೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿ ಬಂಡಾಯ ಶಮನ ಮಾಡುವ ಪ್ರಯತ್ನ ನಡೆಸಿತ್ತು. ಆದರೆ ಇದು ಯಶಸ್ವಿಯಾಗಿಲ್ಲ. ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ನಡೆಯನ್ನು ಅನುಸರಿಸಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇರಿದ್ರೆ 38,40,000. ಚನ್ನಪಟ್ಟಣದಲ್ಲಿ ಈ ಬಾರಿ 88.81% ಮತದಾನ, ಅಂದರೆ ಹೆಚ್ಚು ಕಮ್ಮಿ 2 ಲಕ್ಷ ಜನರಿಂದ ವೋಟಿಂಗ್ 90%. 90% ಒಕ್ಕಲಿಗರು ಕೂಡ ವೋಟ್ ಹಾಕಿದ್ದಾರೆ. 1 ಲಕ್ಷ ಜನ ವೋಟ್ ಹಾಕಿದ್ದಾರೆ. 90 ಒಕ್ಕಲಿಗರು ಅಂದರೆ 91,000ರಿಂದ 1 ಲಕ್ಷ. ಹೆಚ್ಚು ಒಕ್ಕಲಿಗರು ವೋಟ್ ಹಾಕಿದರೆ JDSಗೆ ಲಾಭ ಆಗಿರ್ಬೋದು. ಇರೋ 30,000 ಮುಸ್ಲಿಮರ ಮನ ಗೆದ್ದಿದ್ದಾರೆ ಜಮೀರ್, ಎಲ್ಲರೂ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಬರುವಂಥ ಒಕ್ಕಲಿಗ ವೋಟ್ ಆ ಕಡೆ ಹೋಗಿದೆ. ಸೊ ಒಕ್ಕಲಿಗರ ಮನಸ್ಸಿಗೆ ಘಾಸಿ ಮಾಡಿದ ಮಂತ್ರಿ ಕಾಲಾ ಕುಮಾರಸ್ವಾಮಿ ಮಾತಿನಿಂದ ಕೂಡ ನನಗನ್ಸುತ್ತೆ ಕಾಲಾ ಕುಮಾರಸ್ವಾಮಿ ಮಾತನ್ನು ಕೂಡ ಜನ ಒಂದು ರೀತಿ ಬಿಟ್ಬಿಡ್ತಾ ಇದ್ರು, ಅವರಿಬ್ಬರೇನೋ ಮಾತಾಡ್ಕೊಂಡಿದ್ದಾರೆ ಬಿಡಿ ಅಂತೇಳಿ. ಆದರೆ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದಾಗ ಒಕ್ಕಲಿಗರಿಗೆ ಒಂದು ನೋವಾಗುತ್ತೆ. ಅದು ಒಕ್ಕಲಿಗರಿಗೆ ಅಂತಲ್ಲ, ಯಾರಿಗಾದ್ರೂ ಆಗುತ್ತೆ, ಲಿಂಗಾಯತರಿಗೂ ಆಗುತ್ತೆ. ಸಿದ್ದರಾಮಯ್ಯನವರನ್ನ ಯಾರಾದರೂ ಕೆಣಕಿದ್ರೆ ಕುರುಬರಿಗಾಗಲ್ವಾ ನೋವು? ಅದು ಹಾಗೆ ಆಗುತ್ತೆ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನೀರಿಗಿಂತ ರಕ್ತ ಭಾಳ ದಪ್ಪ. ರಕ್ತ ಅಂದ್ರೇನು? ಜಾತಿ ಅಷ್ಟೇ. ಜಮೀರ್ ಮಾತಿನಿಂದ JDSನತ್ತ ವಾಲಿದ್ದಾರೆ ಒಕ್ಕಲಿಗರು, ಎಲ್ಲರೂ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, 1 ಲಕ್ಷದಲ್ಲಿ 60,000 ಬರ್ಬೋದಿತ್ತು. ಆ 60,000ಕ್ಕೆ ಮುಸ್ಲಿಮರ ಓಟು ಬರಲಿ ಅಂತೇಳಿ JDS ಪ್ರಯತ್ನ ಪಡ್ತಾ ಇತ್ತು. ಆ ಓಟನ್ನು ಅವ್ರು ಹೇಳ್ಕೋತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಈ ಹೇಳಿಕೆ ಕೊಟ್ಟರು. ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ 30,000 ಓಟುಗಳು ಕೂಡ ಕಾಂಗ್ರೆಸ್ಗೆ ಬಂತು. ಆದರೆ ಆ ಒಂದು ಹೇಳಿಕೆ, ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆ, ಕಾಂಗ್ರೆಸ್ಗೆ ಬರ್ಬೋದಾಗಿದ್ದಂತಹ ಎಕ್ಸ್ಟ್ರಾ 15,000 ಓಟು ಆ ಕಡೆ ಹೋಯಿತು. ದಟ್ಸ್ ಆಲ್ ಯುವರ್ ಆನರ್. ಓಕೆ, ನೆಕ್ಸ್ಟ್.